ದುಡ್ಡು ಅದಾನಿ ಅಂಬಾನಿ ಇರ್ಬೇಕಾ, ನಿಮ್ಮ ದುಡ್ಡು ನಿಮ್ಮ ಕೈನಲ್ಲಿ ಇರ್ಬೇಕಾ, ನೀವು ತೀರ್ಮಾನ ಮಾಡಬೇಕು. 10 ಲಕ್ಷ ಕೋಟಿ ನಾವು 52,000 ಕೋಟಿ ಖರ್ಚು ಮಾಡಿದ್ರೆ ಬ್ಯಾನಿ ಆಗ್ಲತ್ತದ ಇವರಿಗೆ. ಆದ್ರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮಗೆ ನೀವು ಆಶೀರ್ವಾದ ಮಾಡಿದಾಗೆಲ್ಲ ನಾವು ತಮಗೆ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂತ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ. ನಿಮಗೆ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ದಾಗಿರ್ತದೆ. ಅದಕ್ಕೆ ನಾವು ನಿಮ್ಮ ಹತ್ರ ಆಶೀರ್ವಾದ ಕೇಳಕ್ಕೆ ಬರೋದು. ಸುಮ್ಮನೆ ನುಡಿದಂತೆ ನಡೀತಾ ಇದ್ದೀವಿ, ಬೇರೆಯವ್ರ ಥರ ಸುಳ್ಳು ಹೇಳಿ ಹೋಗೋದಲ್ಲ ನಾವು. ಇದು ಅಂಗನವಾಡಿದು ಕೂಡ ಅಷ್ಟೇ. ಹಿಂದೆ ನಾವೇ ಎಲ್ಲರೂ ಒಂದು ಸ್ಟ್ರೈಕ್ ಮಾಡಿದಾಗ ನಮ್ಮ ಭಾಗದಲ್ಲಿ 700 ಜನ ಅವಾಗ ಕ್ಯಾಂಡಿಡೇಟ್ ಆಯ್ಕೆ ಮಾಡಬೇಕು ಅಂತ ಹೇಳಿದೆ. ನಾನು ಹೇಳಿದೆ 1 ವರ್ಷ ಕೊಡಿ, ಪಾರದರ್ಶಕವಾಗಿ ನಮ್ಮ ಸರ್ಕಾರ ಎಷ್ಟೆಷ್ಟು ವೇಕೆನ್ಸಿಗಳಿವೆ ಅಂಗನವಾಡಿನಲ್ಲಿ ನಾವು ತುಂಬ್ತೀವಿ ಅಂತ ಹೇಳಿದೆ. 1 ವರ್ಷದ ಆದಮೇಲೆ ಇವತ್ತು ನೀವೇನು ಬೇಡಿಕೆ ಇಟ್ಟಿದ್ರಿ ಅದು ಈಡೇರಿಸಿದೆ. ಇವತ್ತು 1036 ಜನರಿಗೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಅಂದರೆ ಭಾಳಷ್ಟು ಜನ ಹೊರಗಿಂದ ಭಾಳ ಸರಳವಾದಂಥ ಕೆಲಸ ಅಂತ ಅನ್ಕೊತಾರೆ. ಆದರೆ ನಿಮ್ಮ ಪಾತ್ರ ಏನಿದೆ ಭಾಳ ಮಹತ್ವಾಕಾಂಕ್ಷಿಯಾಗಿತ್ತು. ನಿಮ್ಮಿಂದ ನಮ್ಮ ಸಮಾಜದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀಳ್ತದೆ. ಅಂಗನವಾಡಿಗಳು ನಮ್ಮ ಮಕ್ಕಳ ಜೀವನದ ಅಡಿಪಾಯ ಆಗುತ್ತವೆ. ಇವು ಬರೇ ಪೌಷ್ಟಿಕ ಕೇಂದ್ರಗಳು, ಆಹಾರ ಕೇಂದ್ರಗಳು ಅಥವಾ ಆರೈಕೆ ಕಲಿಕೆ ಕೇಂದ್ರಗಳಲ್ಲ. ಇದು ಒಂದು ಭರವಸೆ ಕೇಂದ್ರಗಳು ಗ್ರಾಮೀಣ ಮಟ್ಟದಲ್ಲಿ ಇರುತ್ತೆ. ಯಾಕಂದರೆ ಇವತ್ತು ನೀವು ನಾನು ಹೇಳ್ದಂಗೆ ಹೊರಗಿಂದ ಭಾಳ ಸಲೀಸ್ ಕಾಣ್ತದೆ ಈ ಕೆಲಸ. ನಿಜವಾಗ್ಲೂ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಯಾವ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಒಂದು ಸಮಾಜದಲ್ಲಿ ಆರೋಗ್ಯವಂತ ಮಗು ಇರಬೇಕಂದ್ರೆ ಅಂಗನವಾಡಿಗಳ ಕಾರಣ. ಇವತ್ತು ಪೌಷ್ಟಿಕತೆ ಉಳ್ಳ ಮಹಿಳೆಯರಿದ್ದಾರೆ ಅಂದರೆ ಅಂಗನವಾಡಿಯವ್ರ ಅದಕ್ಕೆ ಕಾರಣಭೂತರಾಗಿದ್ದಾರೆ. ಇವಾಗ ನಮ್ಮ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ ಅಂದರೆ ಅದನ್ನು ಕೂಡ ಅಂಗನವಾಡಿಯವರ ಕಾರಣದಿಂದ. ಸರಿಯಾದ ಸಮಯದಲ್ಲಿ ತಾವು ಮಾರ್ಗದರ್ಶನವನ್ನು ನೀಡಿ ಇವತ್ತು ಒಂದು ಕುಟುಂಬಕ್ಕೆ ಆರೋಗ್ಯ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಿದೆ ಅಲ್ಲ, ಅದನ್ನು ಕೂಡ ಇವತ್ತು ಅಂಗನವಾಡಿಯಿಂದ ಆಗ್ತಾ ಇದೆ. 100 ಮಕ್ಕಳು ಇವತ್ತು, ರಾಜ್ಕುಮಾರ್ ಎಷ್ಟು ಮಕ್ಕಳು ಇವತ್ತು ಈ ಸರಿ ಬಾಲ್ ವಿವಾಹದಿಂದ ತಪ್ಪಿಸಿದ್ದೀರಿ? ಇಲ್ಲಿ 313 ಬಾಲ್ ವಿವಾಹಗಳು ತಡೆದಿದ್ದೀರಾ ಅಂದರೆ ಅದನ್ನು ಶ್ರೇಯ ಇವತ್ತು ಈ ಇಲಾಖೆಗೆ ಸಲ್ಲಿಸಬೇಕು. ಅಂದರೆ ನಮ್ಗೆ ಅನಿಸ್ಬೋದು 300 ಭಾಳ ಸಣ್ಣ ಸಂಖ್ಯೆ ಅಂತ ಇರ್ಬೋದು. ಆದರೆ 300 ಕುಟುಂಬಗಳು, 300 ಭವಿಷ್ಯಗಳು, ಅದರಲ್ಲಿ ಎಷ್ಟು ಜನ ಆಫೀಸರ್ ಆಗ್ತಾರೆ, ಎಷ್ಟು ಜನ ಅವರ ಜೀವನವನ್ನು ಸುಧಾರಣೆ ಮಾಡ್ತಾರೆ, ಎಷ್ಟು ಜನ ಶಿಕ್ಷಕಿಯರಾಗ್ತಾರೆ ಯಾರಿಗೆ ಗೊತ್ತು. ಆದರೆ ಇವತ್ತು ನೀವೇನು ಮಾಡ್ತಾ ಇದ್ದೀವಿ ಬರೀ ಇದು 1 ವರ್ಷದಲ್ಲಿ ಅಷ್ಟೇ ಹೇಳ್ತಾರೆ. ಇವತ್ತು ವಿಕಲಚೇತನರಿಗೆ ಆಶಾ ಕಿರಣ ಆದ್ರೂ ಕೂಡ ಈ ಇಲಾಖೆಯಿಂದನೇ ಆಗ್ತಾ ಇರೋದು. ಸೊ ಆದ್ದರಿಂದ ನೀವು ಸಮಾಜದಲ್ಲಿ ಆ ಸಮಾಜದ ಬೆಳವಣಿಗೆಗೆ ಒಂದು ಅವಿಭಾಜ್ಯದ ಅಂಗ ಆಗಿದ್ದೀರಿ. ಸೊ ನಿಮ್ಮ ಜವಾಬ್ದಾರಿ ಭಾಳ ದೊಡ್ಡದು. ನಾವು ಬರೇ ನೀತಿ ಮಾಡ್ತೀವಿ, ಭಾಷಣ ಹೊಡಿತೀವಿ, ಆದರೆ ನಮ್ಮ ಯೋಜನೆಗಳು ಬೇರೆ ಮಟ್ಟದಲ್ಲಿ ಅನುಷ್ಠಾನ ಆಗಬೇಕು ಅಂದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಇವತ್ತು ನಮ್ಮ ಸರ್ಕಾರದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನೀವು. ಏನೇ ಸಮಸ್ಯೆ, ಕರೋನಾ ಇದ್ದಾಗೂ ನೀವೇ ಇದ್ರಿ, ನಮಗೆ ಬರ ಬಂದಾಗೂ ನೀವೇ ಇರ್ತೀರಿ, ನಮಗೆ ಅತಿವೃಷ್ಟಿ ಆದರೂ ನೀವೇ ಇರ್ತೀರಿ. ಮಕ್ಕಳು ಶಾಲೆಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರು ನೀವೇ ಅದಕ್ಕೆ ಉತ್ತರ ಕೊಡ್ಲಿಕ್ತಾ ಇರ್ತೀರಿ. ಇವತ್ತು ನಿಮ್ಮ ಸೇವೆ ಏನಿದೆ ನಮ್ಮ ಸರ್ಕಾರಕ್ಕಷ್ಟೇ ಅಲ್ಲ, ಸಮಾಜಕ್ಕೆ ಕೂಡ ಭಾಳ ಇದೆ. ನಿಮ್ಮ ಸಾಮಾಜಿಕ ಜವಾಬ್ದಾರಿ ಭಾಳ ಇದೆ. ಆದ್ದರಿಂದ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ಪರವಾಗಿ ನಾನು ನಿಮಗೆ ಕೋಟಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಸಾಕಷ್ಟು ಹಿರಿಯ ಅಂಗನವಾಡಿ ಕಾರ್ಯಕರ್ತರು ಕೂಡ ಇದ್ದಾರೆ. ಅವರ ಬೇಡಿಕೆಗಳು ಏನಿದೆ ಅಂತಲೂ ಕೂಡ ನನಗೆ ಗೊತ್ತಿದೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಮತ್ತೆ ಕಷ್ಟ ಆಗ್ತದೆ.
ಯಾವುದು ಇಲ್ಲ, ಅವ್ರ ಬೇಡಿಕೆಗಳ ಪಟ್ಟಿ ಹತ್ತಿದೆ. ಇಲ್ಲಿಂದೇನೋ ರಾಜ್ಕುಮಾರ್ ಸಪ್ರೇಟಾಗಿ ಕೊಟ್ಟಿದ್ದಾರಪ್ಪ. ರಾಜ್ಕುಮಾರ್ ಏನೇನಪ್ಪ ಬೇಡಿಕೆ ನಿಮ್ಮದು? ಆ ವೇತನದ ಬಿಟ್ಟು ಅದು ನೀವು ಫ್ರೀಡಮ್ ಪಾರ್ಕ್ನಲ್ಲಿ ನಿಮ್ಮದು ಕಾಯಂ ಜಾಗ ಮಾಡ್ಕೊಂಡಿರಿ. ಅದೇನಿದೆ ಸರ್ಕಾರ ಅದು ಸರ್ಕಾರದ ಗಮನಲ್ಲಿದೆ. ಅದನ್ನು ಈಗ ಇದರಲ್ಲಿ ನಿಮಗೆ ಗೌರವಧನ ಕೇಂದ್ರ ಸರ್ಕಾರ ಜಾಸ್ತಿ ಕೊಡ್ತಾ ಇದೆಯಾ, ರಾಜ್ಯ ಸರ್ಕಾರ ಜಾಸ್ತಿ ಕೊಡ್ತಾ ಇದೆ ಹೇಳಿ? ರಾಜ್ಯ ಸರ್ಕಾರ ಎಷ್ಟು ಕೊಡ್ತದಪ್ಪ? ರಾಜ್ಯ ಸರ್ಕಾರ ಎಷ್ಟು ಕೊಡ್ತದೆ ನಿಮಗೆ? ರಾಜ್ಯ ಸರ್ಕಾರ ಎಷ್ಟು ಕೊಡ್ತದಮ್ಮ? 6,000. ಕೇಂದ್ರ ಸರ್ಕಾರ ಎಷ್ಟು? 4,000. ಆಮೇಲೆ ಪ್ಲಸ್ ಬೇರೆದು ಏನೇನು ಮಾಡಿದ್ರು ಅದಕ್ಕೆ ಸ್ಪೆಷಲ್ ಇನ್ಸೆಂಟಿವ್. ಆದರೂ ಬಯಸ್ಕೊಳೋದು ನಾವೇ. ನೀವು ಅಲ್ಲೇನು ಹೇಳಲ್ಲ ಮೋದಿ, ಅಲ್ಲೂ ಅವ್ರು ಕೇಳಂಗಿಲ್ಲ, ಕೇಳೋರಿಗೆ ಹೇಳ್ತೀವಿ. ಈಗಾಗಲೇ ನಿಮ್ಮ ಕಡೆಯಿಂದ 2-3 ಬೇಡಿಕೆ ಬಂದಿದೆ. ರಾಜ್ಯ ಮಹಿಳಾ ನಿಲಯಕ್ಕೆ ಹೊಸ ಕಟ್ಟಡ ನಿರ್ಮಾಣ. ಮತ್ತೆ ಅನೌನ್ಸ್ ಅಂದ್ರೆ ನೀವು ಹೋಗ್ಬಿಡ್ತೀರ ನಾಳೆ, ನಾನು ಇರ್ತೀನಿ. ಉಪನಿರ್ದೇಶಕರ ಕಚೇರಿ ಇದು ನಿಂದಾಯ್ತಲ್ಲ. ಮತ್ತೆ ಚಿತ್ತಾಪುರ ತಾಲೂಕಿನಲ್ಲಿ ಬಾಲ್ಭವನ, ಇಲ್ಲಿ ಬಾಲ್ಭವನ ಕಟ್ಟಡ ನಡೀತಾ ಇಲ್ಲ, ಜಿಲ್ಲೆದ ನಡೀತಾ ಇದೆ, ಜಿಲ್ಲೆದಾಗಿದೆ. ನಿವೇಶನ ಬರೀ ನಂಬಲ್ಲಿದೆನಾ? ಓಕೆ. ಮತ್ತೆ ನೀವು ಯಾವುದೋ ಹಾಸ್ಟೆಲ್ ಅಂತ ಇದ್ರಿ? ಸ್ಟೇಟ್ ಹೋಮ್ ಫಾರ್ ವುಮೆನ್. ಓಕೆ, ಆಯ್ತು. ಸ್ಟೇಟ್ ಹೋಮ್ ಫಾರ್ ವುಮೆನ್ ಮಾಡಿಸ್ತೀನಿ ತಗೊಳ್ಳಿ. ಚಿತ್ತಾಪುರ್ ನಂಗೆ ಬಿಡಪ್ಪ, ನಿನ್ನೆ ಅಷ್ಟೇ ಅದು ನಿನ್ನಿತ್ತು. ಅದು ನೋಡಿ, 3ರಲ್ಲಿ 1 ಮಾಡ್ತಾ ಇದ್ದೀನಿ. 2ನೇದು ನಿನ್ನ ಪ್ರಾಬ್ಲಮ್ಮು, 3ನೇದು ನನ್ನ ಪ್ರಾಬ್ಲಮ್. ಹೌದಾ? ಅದು ನಾವಿಬ್ರು ಬಗೆಹರಿಸೋಣ ಅಂತ. ಆದರೆ ಜಿಲ್ಲೆಗಿರೋದು ಅದೊಂದು ಮಾಡಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ತಾಲೂಕದ್ದು ಮತ್ತು ಉಪನಿರ್ದೇಶಕರು ಖಂಡಿತವಾಗಿ ಅದು ಆಮೇಲೆ ನಾವು ನೋಡ್ತೀವಿ. ಮತ್ತು ಡೇ ಕೇರ್ ಸೆಂಟರ್ ಕೂಡ ಅದನ್ನು ಸ್ಟಾರ್ಟ್ ಮಾಡಿಸಿ. ಅದನ್ನು ಕೂಡ ಮಾಡಿದ್ರೆ ಅದು ಇಡೀ ರಾಜ್ಯದಲ್ಲೇ ಬಹುಶಃ ಮೊದಲನೇ ಬಾರಿಗೆ ಯಾವ ಪೋಷಕರು ಮಕ್ಕಳು ದಿವ್ಯಾಂಗಿರ್ತಾರೆ, ವಿಕಲಾಂಗರಿರ್ತಾರೆ, ಅಲ್ಲಿ ಒಂದು ಡೇ ಕೇರ್ ಸೆಂಟರನ್ನು ಮಾಡಿ ಅವರು ಬೆಳಿಗ್ಗೆ ಹೊತ್ತು ಮಕ್ಕಳನ್ನು ಅಲ್ಲಿ ಬಿಟ್ಟು ಹೋಗಿ ಅವರು ಕೆಲಸ ಮಾಡಲಿಕ್ಕೆ, ಉದ್ಯೋಗವನ್ನು ಪರ್ಸ್ಯೂ ಮಾಡಲಿಕ್ಕೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಬಹುಶಃ ಇಡೀ ರಾಜ್ಯದಲ್ಲಿ ಇಂಥದ್ದು ಯಾವುದೇ ರೀತಿಯಾದಂಥ ಯೋಜನೆ ಇಲ್ಲ. ಕಲಬುರಗಿನಲ್ಲಿ ಮೊದಲನೇ ಪ್ರಯೋಗ ಇದೆ. ಸೊ ಮಹಿಳೆ ತಾಯಂದಿರು ಯಾರು ಮಕ್ಕಳಿಗೆ ನೋಡ್ಕೋಬೇಕಾಗ್ತದೆ ಸರ್. ಅಂಗವಿಕಲರಿದ್ದರೆ ಪಾಪ ಅವ್ರಿಗೆ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರ ಮಕ್ಕಳಿಗೆ ನೋಡ್ಕೊಳ್ಳಿಕ್ಕೆ ಅವ್ರು ಇರಬೇಕು. ಅವ್ರ ತಾಯಿ ಇರ್ಬೋದು, ಅವ್ರ ಸಂಬಂಧಿಕರು ಇರ್ಬೋದು. ಒಂದಿನ ನೋಡ್ಕೋತಾರೆ, 1 ವಾರ ನೋಡ್ಕೋತಾರೆ. ದಿನ ಹೆಂಗೆ ನೋಡ್ಕೊಳ್ಳೋಕ್ಕಾಗ್ತದೆ? ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ಬಹುಶಃ ಇನ್ನೂ ಒಂದು 15 ದಿನದಲ್ಲಿ ಅದಕ್ಕೂ ಕೂಡ ಶಂಕುಸ್ಥಾಪನೆ ಹಾಕಿ 1 ವರ್ಷದ ಒಳಗಡೆ ಅದನ್ನು ಕೂಡ ಚಾಲನೆ ನೀಡುವಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. ಮಹಿಳೆಯರು ಅಲ್ಲಿ ಅವ್ರ ಮಕ್ಕಳಿಗೆ ಬಿಟ್ಟು ಅವರು ಉದ್ಯೋಗವನ್ನು ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರದ ವತಿಯಿಂದ ನಡೀತಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನೂತನವಾಗಿ ಆಯ್ಕೆಯಾದಂಥ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ತಮ್ಮಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಲಿ. ತಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸಮಾಜ ಕಟ್ಟುವ ಜವಾಬ್ದಾರಿ ನಿಮ್ಮದಾಗಿದೆ. ನಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈನಲ್ಲಿದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.